ಹಾ ನೀವು ಅಷ್ಟೇ ಫೋಟೋದಲ್ಲಿ ಹೀರೋ ತರ ಇದ್ದೀರಾ, ಎದುರುಗಡೆನೆ ಝೀರೋ. ಹೆಂಡತಿ ಮುಂದೆನೆ ಅವಳನ್ನೇ ಸುಮಾರು ಅಂದ್ರಲ್ಲ ಸರ್, ನೀವು ದೊಡ್ಡ ಗಂಡಸೆ ಬಿಡಿ ಸರ್. ಈಗ ಅದ್ರದಿನ ಬೇರೆದ ಕೊಡಿಲಿ, ನಾನು ಟ್ರೈ ಮಾಡ್ತೀನಿ. ಯಾವ್ದಕ್ಕೆ ಯಾವ್ದು ಹಾಕ್ಬೇಕು ಅಂತ ನಮಗ್ ಗೊತ್ತಿದೆ. ಏನೋ ಮಗ, ನಮ್ಗೆ ಹೇಳ್ತೀನಿ ಲವ್ ಮಾಡಿ ಹುಡುಗಿನ ಮದುವೆ ಆಗ್ಬಿಟ್ಟಿದ್ಯಾ? ಸಾರಿ ಮಗ, ಆ ಮುಖ ನೋಡಿಲ್ಲ. ಏನಕ್ಕಮ್ಮ ಹಿಂಗೆ ಮುಖ ಉದ್ಸ್ಕೊಂಡ್ ಕೂತಿದ್ಯಾ? ಮನೆ ಒಳಗೆ ಬಂದು 2 ನಿಮಿಷ ಆಗಿಲ್ಲ, ಅಷ್ಟೊತ್ತಿಗೆ ಮುಖಕ್ಕೆ ಒಳ್ಳೆ ಗಡ್ಗೆ ಆಗಿದೆ ನಿಂದು. ಆಮ ಹಾ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಹಾ ಹೇಳ್ತೀನಿ. ಅಯ್ಯ ನಿನ್ನ ಏನೋ ಸೀರಿಯಸ್ ಮ್ಯಾಟ್ರ್ ಹೇಳ್ತೀಯಾ ಅಂತಂದ್ರೆ ಇನ್ನೊಂದು ಟವರ್ ಅಂತೆ ಹೇಳ್ ಸಾಯಿ, ಹೆಂಗಿದ್ರು ಪಾರ್ಟಿ ನಂದೇ ತಾನೆ. ಈ ಹುಡುಗಿರೇ ಹಂಗ್ ಮಗ, ಸ್ಟಾರ್ಟಿಂಗ್ ಪ್ರಾಬ್ಲಮ್. ಒಂದು ಸರಿ ಗಾಡಿ ಸ್ಟಾರ್ಟ್ ಆಯ್ತು ಅನ್ಕೋ, ಆಮೇಲೆ ನಿಲ್ಲಕ್ ಆಗಲ್ಲ. ನೀ ಯಾಕೆ ಕವರಲ್ಲಿ ಕೊಡ್ತೀರಾ ಸರ್? ಓಪನ್ ಆಗೇ ಕುಡಿ. ಹೆಣ್ಮಕ್ಳು ಹಾಕೋ ಸ್ಯಾನಿಟರಿ ಪ್ಯಾಡು, ಗಂಡು ಮಕ್ಳು ಯೂಸ್ ಮಾಡೋ ಕಾಂಡಮ್ನ ಕದ್ದು ಮುಚ್ಚಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಇಂಪಾರ್ಟೆಂಟ್ ಕಾಲ್ ಬಂದಿತ್ತಾ? ಹಾ ನಿನ್ನ ಮೊಬೈಲಲ್ಲಿರೋ ಸಿಮ್ ಕಂಪ್ನಿಯಿಂದಾನೇ ಒಂದು ಮೆಸೇಜ್ ಬಂದಿಲ್ಲ, ಇನ್ನೇನೆ ಕಾಲ್ ಬರುತ್ತಾ? ಈಗ ತಾನೇ ಮೊಬೈಲಲ್ಲಿ ಮಾತಾಡ್ತಿದ್ದೆ, ಸೌಂಡ್ ಕೇಳಿಸ್ಕೊಂಡಲ್ಲ ನಾನು. ನನಗೊಂದು ಮಕ್ಳು ಹುಟ್ಟಿದ್ರೆ ಅವನ ಹೆಸರು ಇಡೋಣ ಅಂತ ಕೇಳಿದ್ನಪ್ಪ. ಅದಾ ನನ್ನ ಹಳ್ಳಿ ಲವರ್. ಏಯ್ ಏನೋ ಹಿಂಗಂತೀಯ? ಏನಪ್ಪ ಇವಳು ಮದುವೆ ಆಗಿ 3 ದಿನ ಆದರೂ ಮಾತಾಡಕ್ಕೆ ಸಾಯ್ತಾ ಇದ್ದಾಳೆ. ಅದಕ್ಕೆ ಹೇಳೋದು ಲವ್ ಮಾಡಿ ಮದುವೆ ಆಗಬೇಕು ಅಂತ. ಅದೇನೇ ಆಗಲಿ ನಾನೇ ಮಾತಾಡಿಸ್ತೀನಿ, ಪರವಾಗಿಲ್ಲ. ರೀ ನೀವು ಫೋಟೋದಲ್ಲಿ ಸೂಪರ್ ಆಗಿದ್ದೀರಾ, ಎದುರುಗಡೆ ನೋಡೋಕ್ಕೆ ಸುಮಾರು. ಹಾ ನೀವು ಅಷ್ಟೇ ಫೋಟೋದಲ್ಲಿ ಹೀರೋ ತರ ಇದ್ದೀರಾ, ಎದುರುಗಡೆನೆ ಝೀರೋ. ಈ ಝೀರೋನ ದೊಡ್ಡ ದೊಡ್ಡ ನಂಬರ್ಗಳ ಎದುರುಗಡೆ ಹಾಕಿದ್ರೆ ದೊಡ್ಡ ದೊಡ್ಡ ವ್ಯಾಲ್ಯೂ ಬರುತ್ತಂತೆ. ಆದರೆ ಇವತ್ತು ನಾನು ಝೀರೋ ಅಂತೆ, ನನ್ನ ಪಕ್ಕದಲ್ಲಿರೋದು ಝೀರೋನೇ. ಅದೇ ಸ್ವಲ್ಪ ಸಮಾಧಾನದ ವಿಚಾರ. ನಿಲ್ಸಪ್ಪ, ಇಲ್ಲ ನಮ್ಮ ಮನೆ ಬಂತು. ಇವನ್ ಲಗೇಜ್ ನಾನೇ ತಗೊಂಡೋಗ್ಲಿ, ಬೇಕಾದ್ರೆ ಅವನೇ ತಗೊಂಡ್ ಬರ್ಲಿ. ಹಲೋ, ನಮ್ದು ತಂಡ ಬತ್ತಾನೆ. ಆ ನಮ್ಮ ಸಾಮಾನು ನಾವೇ ತರ್ತೀವಿ ಬಿಡಿ. ಸರ್ ಹೆಂಡತಿ ಮುಂದೆನೆ ಅವಳನ್ನೇ ಸುಮಾರು ಅಂದ್ರಲ್ಲ ಸರ್, ನೀವು ದೊಡ್ಡ ಗಂಡಸೆ ಬಿಡಿ ಸರ್. ಸೂಪರ್ ಸರ್ ನೀವು. ಥ್ಯಾಂಕ್ಸಿನಾ. ಎಷ್ಟಾಯ್ತು? 1000 ಸರ್. ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ಯಾ? 1000 20 ನನ್ನ ಕಡೆಯಿಂದ ಎಕ್ಸ್ಟ್ರಾ ಬರ್ರ ಸರ್. ಬೀಗ ಅದ್ರದಿನ ಬೇರೆದ ಕೊಡಿಲಿ, ನಾನು ಟ್ರೈ ಮಾಡ್ತೀನಿ. ಯಾವ್ದಕ್ಕೆ ಯಾವ್ದು ಹಾಕ್ಬೇಕು ಅಂತ ನಮಗ್ ಗೊತ್ತಿದೆ. ಕೊಡ್ರಿ ಇಲ್ಲಿ. ಅಯ್ಯೋ ಸರ್ಕೊಳ್ಳಿ. ನಾನು ಕೆಳಗೆ ಟ್ರೈ ಮಾಡಿದೆ, ನೀನ್ ಮೇಲ್ ಟ್ರೈ ಮಾಡಿದ್ಯಾ ಅಷ್ಟೇ. ಏನೋ ಮಗ, ನಮ್ಗೆ ಹೇಳ್ತೀನಿ ಲವ್ ಮಾಡಿ ಹುಡುಗಿನ ಮದುವೆ ಆಗ್ಬಿಟ್ಟಿದ್ಯಾ? ಸಾರಿ ಮಗ, ಆ ಮುಖ ನೋಡಿಲ್ಲ. ಮದುವೆಗಂತೂ ಕರೀಲಿಲ್ಲ, ಪಾರ್ಟಿ ಆದ್ರೂ ಕೊಡ್ಸಪ್ಪ. ಏಯ್ ಇವಳೆಲ್ಲ ಹೋಗೋ ಮಗನೇ, ಸರಿ ಮಾಡ್ದೆ ಮಾಡಬೇಡ, ಕಾಯ್ತಿರ್ತೀನಿ ಕಣೋ. ಪ್ಲೀಸ್ ಕಣೋ, ಪಾರ್ಟಿ ಕೊಡ್ಸೋ. ಅವ್ನ ಮದ್ವೆಗೆ ಕರೆದಿಲ್ಲ, ಪಾರ್ಟಿಲ್ ಕೊಡ್ತಾನ. ಹೋಗೋ ಕಡೆ ತೆಗಿ. ಏಯ್ ಅಡ್ಡದ ಹತ್ರ ಬರ್ತೀನಿ, ಹೋಗಲೇ ಎಲ್ಲ ಹಾಳು ಮಾಡಿ. ಸಾಯಂಕಾಲ ಕಾಯ್ತಾ ಇರ್ತೀನಿ. ಮಾ ಏನಕ್ಕಮ್ಮ ಹಿಂಗೆ ಮುಖ ಉದ್ಸ್ಕೊಂಡ್ ಕೂತಿದ್ಯಾ? ಮನೆ ಒಳಗೆ ಬಂದು 2 ನಿಮಿಷ ಆಗಿಲ್ಲ, ಅಷ್ಟೊತ್ತಿಗೆ ಮುಖಕ್ಕೆ ಒಳ್ಳೆ ಗಡ್ಗೆ ಆಗಿದೆ ನಿಂದು. ಅಲ್ಲಿ ಹಿಂಗೆ ಕೂಡ ಹೇಳಿದ್ನೆಲ್ಲ ನಂಬ್ಕೊಂಡ ನೀನು. ಅವ್ನು ಬಂದು ಕಾಲು ಇಳಿತಾನೆ, ತಮಾಷೆನೆಲ್ಲ ಸೀರಿಯಸ್ ಆಗಿ ತಗೋತೀಯಲ್ಲ. ತಮಾಷೆ ಅಂದ್ಮೇಲೆ ನೀವೇ ಗಾಬರಿ ಆಗಿದ್ದು, ಸನ್ನೆ ಮಾಡಿದ್ದು ಸುಳ್ಳು ಹೇಳ್ತಿದ್ದೀರಲ್ವಾ? ನಾನೆಲ್ಲನೂ ನೋಡಿದೆ. ಏನಕ್ಕಮ್ಮ ಸುಳ್ಳು ಹೇಳ್ಬೇಕು? ಆಯ್ತಮ್ಮ, ನಮ್ದೇನೋ 1-2 ಲವ್ ಇರ್ಬೋದು, ಇವ್ರದೆಲ್ಲ ಡಜನ್ ಗಟ್ಲೆ ಇದೆ ಊರಲ್ಲಿ. ನಮ್ಗೆ ಹೇಳ್ತಾವೆ. ಹೌದೌದು, ನೋಡ್ತೀನಿ ನಿಂದೆಷ್ಟಿದೆ ಅಂತ. ಈಗಲೇ ಇಷ್ಟು, ಇನ್ನು ಏನೇನು ನೋಡ್ಬೇಕು ಅಂತ. ಹಲೋ, ಏನಮ್ಮ? ಹುಷಾರಾಗಿ ತಲುಪಿದ್ರಾ? ಹಾ ಇವಾಗಷ್ಟೇ ಬಂದ್ವಿ. ಗುರುಜಿ ಫಸ್ಟ್ ನೈಟ್ಗೆ ಟೈಮ್ ಕೊಟ್ಟಿದ್ದಾರೆ. ನಾನು ಹೇಳಿದ ಅರ್ಥ ಆಯ್ತು ತಾನೆ? ಆಯ್ತಮ್ಮ. ಇವಳೆ
ಫೋನಲ್ಲಿದ್ದಾಳೆ. ಪಾರ್ಟಿ ಗಿರ್ಟಿಗೆ ಹೋಗ್ತೀನಿ ಅಂತಂದರೆ ಕೈಯಪ್ಪಿ ಅಂತಾಳೆ. ಸದ್ಯಕ್ಕೆ ಬ್ಯಾಕ್ ಡೋರಿಂದ ಎಸ್ಕೇಪ್ ಆಗೋಣ, ಬಂದ್ಮೇಲೆ ಮ್ಯಾನೇಜ್ ಮಾಡೋಣ. ಹಾಂ ಹಾಂ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಹಾಂ ಹೇಳ್ತೀನಿ, ಆಯ್ತಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇವನಿಗೆ ಹೆಂಗೆ ಹೇಳೋದಿದ್ನ? ಇವ್ ನೋಡಿದ್ರೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನಾನೇ ಮಾತಾಡೋಣ ಅಂದರೆ ಹಾಳೋದು ಈಗೋ ಪ್ರಾಬ್ಲಮ್ಮು. ಇಷ್ಟೊತ್ತಾಯ್ತು ಬರಲೇ ಇಲ್ವಲ್ಲ, ಏನು ಮಾಡ್ತಾವನೆ? ಅಷ್ಟೊಂದೇನಲ್ಲ ಮಗ, ಸ್ವಲ್ಪ. ನಿನ್ನನ್ನು ನಾನು ಮದುವೆ ಕರ್ಕೊಂಡು ಹೋಗಿದ್ರೆ ಹುಡುಗಿ ಮನೆಯವ್ರ ಹತ್ರ ನೀನು ಎಣ್ಣೆ ಹೊಡ್ಕೊಂಡು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ನಾನು ಹಿಸ್ಟ್ರಿ ಎಲ್ಲ ಹೇಳಿ ಮದುವೆ ನಿಂತೋದ್ರೆ ಅಂತ ಭಯಕ್ಕೇನೆ ಅರ್ಧ ಕರಲಿಲ್ಲ. ಓ ಅಂದ್ರೆ ನಾನು ಬಂದ್ರೆ ಮದುವೆ ನಿಂತೋಗುತ್ತಾ? ಮದುವೆ ನಿಂತೋಗಿದ್ರೆ ನನಗೂ ಖುಷಿನೇ ಮಗ, ಹಳೆ ಡವ್ ಜೊತೆ ಓಡಾಡ್ಕೊಂಡಿರ್ತಿದೆ. ಆದರೆ ಈ ನಮ್ಮಪ್ಪ ಇದಾನಲ್ಲ, ಸ್ಟ್ರಿಕ್ಟ್ ಫೆಲೋ, ಈ ಹುಡುಗಿನ ತೋರಿಸ್ಬಿಟ್ಟು ಇವಳನ್ನೇ ಮದುವೆ ಆಗೋದು ಅಷ್ಟೇ ಫಿಕ್ಸು ಅಂತ ಗೆರೆ ಹೊಡೆದ್ಬಿಡೋದಾ? ಆಗಲೇಬೇಕು, ಇಲ್ಲಾಂದರೆ ಮರ್ಡ್ರ್ ಮಾಡ್ಬಿಡ್ದ ನಮ್ಮಪ್ಪ. ಅದಕ್ಕೆ ತಾಳಿ ಕಟ್ಟಿದೆ. ಇವಳು ನೋಡಿದ್ರೆ ನಂದೊಂದು ಸಾಮಾನು ತೊಗೊಂಡೋಗಕ್ಕೂ ಹಿಂದೆ ಮುಂದೆ ನೋಡ್ತಾಳೆ ಮಗ. ಏನು ಸಾಮಾನ? ಲೋಫರ್, ಬಟ್ಟೆ ತುಂಬ್ತಾರಲ್ಲ ಬ್ಯಾಗು, ಅದು. ಇರ್ಲಿ ಬೇಡ, ಸಂಸಾರ ಅಂದಮೇಲೆ ಇವೆಲ್ಲ ಇದ್ದಿದೆ. ಈ ಟೈಮಲ್ಲಿ ಒಂದು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಏನೋ ನಾನು ಮದುವೆ ಆಗಕ್ಕೆ ಹೋಗಿ ಬರೋದ್ರೊಳಗೆ ದೊಡ್ಡ ಮನುಷ್ಯನ ಥರ ಮಾತಾಡ್ತಾ ಇದೆಯಾ? ಆಯ್ತು, ಅದೇನು ಕೇಳು. ಏನಿಲ್ಲ ಮಗ, ಇನ್ನೊಂದು ಟವರ್ ಆರ್ಡರ್ ಮಾಡಿದ್ರೆ. ಅಯ್ಯ ನಿನ್ನ ಏನೋ ಸೀರಿಯಸ್ ಮ್ಯಾಟ್ರ್ ಹೇಳ್ತೀಯಾ ಅಂತಂದ್ರೆ ಇನ್ನೊಂದು ಟವರ್ ಅಂತೆ. ಹೇಳ್ ಸಾಯಿ, ಹೆಂಗಿದ್ರು ಪಾರ್ಟಿ ನಂದೇ ತಾನೆ. ಗುರು ಇನ್ನೊಂದು ಟವರ್ ಮಗ, ಅದು ಹೆಂಗಾಯ್ತು? ಅದು ಅದು ಅಂದ್ರೆ ಯಾವುದು? ಅಲ್ಲ, ನಿಂಗೆಲ್ಲ ಗೊತ್ತು, ನನ್ ಬಾರಿ ಕೇಳ್ಬೇಕು ಅಂತಲ್ಲ. ಅದೇ ಮದುವೆ ಆದ್ಮೇಲೆ ಆಗುತ್ತಲ್ಲ, ಮೊದಲನೇ ರಾತ್ರಿ, ಫಸ್ಟ್ ನೈಟ್. ಅದ್ನ್ಯಾಕೆ ಕೇಳ್ತೀಯ ಮಗ? ನಾನು ಮದುವೆ ಆಗಿದ್ ಮಾರನೇ ದಿನಾನೇ ಹಬ್ಬ ಅನ್ಕೊಂಡಿದ್ದೆ. ಎಲ್ಲ ರೆಡಿ ಆಗಿತ್ತು ಮಗ. ನಮ್ಮ ಮದುವೆಲಿ ಒಬ್ಬಟ್ಟು ತಿಂದು ಅದು ಗಂಟ್ಲಿಗೆ ಸಿಗಾಕೊಂಡು ಅವ್ರ ತಾತ ಹೊಗೆ ಹಾಕ್ಸ್ಕೊಬಿಟ್ಟ. ಡೆಕೋರೇಷನ್ಗೆ ಅಂತ ತಂದಿದ್ ಹೂವನ್ನೆಲ್ಲ ಎದೆ ಮೇಲೆ ಹಾಕೊಂಡು ಹೋಗ್ಬಿಟ್ಟ. ಈಗ ಅದು ಕ್ಯಾನ್ಸಲ್. ಅದಾದ್ಮೇಲೆ ಈಗ ಅದು ಯಾವುದೋ ಗುರುಜಿ ಒಂದು ಡೇಟು ಟೈಮು ಕೊಡ್ತಾನಂತೆ. ಆ ಟೈಮಿಗೆ ಫಿಕ್ಸ್ ಅಂತೆ. ಐ ಆಮ್ ವೇಟಿಂಗ್. ಆ ಮುದುಕ ಇಷ್ಟ ದಿನದಿಂದ ಒಬ್ಬಟ್ಟು ತಿಂದ ಇರೋದು ನಿನ್ ಮದ್ವೆಲಿ ತಿಂದು ಸಾಯ್ಬೇಕಂತನ? ಆ ಗುರುಜಿ ಆಗ ಮುಹೂರ್ತ ಕೊಡ್ತಾನೋ, ನೀನ್ ಯಾವಾಗ ಫಸ್ಟ್ ನೈಟ್ ಮಾಡ್ತೀಯೋ, ಅದನ್ನ ನನ್ಗೆ ಯಾವಾಗ ಹೇಳ್ತೀಯೋ, ನಾನು ಯಾವಾಗ ಊರು ತುಂಬಾ ಹೇಳ್ಕೊಂಡ್ ಬರ್ತೀನೋ ದೇವರಿಗೆ ಗೊತ್ತು. ಏಯ್ ಗಪ್ಪ, ನೀನು ಊರು ತುಂಬ ಹೇಳ್ಬೇಕು ಅಂತ ನಾನು ಫಸ್ಟ್ ನೈಟ್ ಮಾಡ್ಕೊಳಕ್ಕಾಗತ್ತೇನೋ? ನನ್ನ ಫೀಲಿಂಗೇ ಅರ್ಥ ಆಗ್ತಿಲ್ವಲ್ಲ ನಿನಗೆ? ಸುಮ್ಮನೆ ಹೆಂಗೆ ಹೇಳ್ದೆ ಮಗ, ಎಲ್ಲದಕ್ಕೂ ಟೈಮ್ ಬರುತ್ತೆ, ಯೋಚನೆ ಮಾಡಬೇಡ. ನೀನು ಬರೀ ಟೈಮ್ಗೆ ಕಾಯ್ಬೇಡ, ಟೈಮ್ ಸಿಕ್ಕಾಗ ಜಮಾಯಿಸ್ಬಿಡ್ಬೇಕು. ಇವತ್ತಿದ್ದವ್ರು ನಾಳೆ ಇರಲ್ಲ. ಅಯ್ಯೋ ಏನು ಜಮಾಯಿಸೋದು ಮಗ, ನಾವೇನೇನೋ ಅನ್ಕೊಂಡಿರ್ತೀವಿ. ಆದರೆ ಈ ನನ್ನ ಹೆಂಡ್ತಿನ ಮಾತಾಡ್ಸಿದ್ರೆ ಮಾತಾಡಲ್ಲ, ಮುಖ ನೋಡಿದ್ರೆ ಮುಖ ನೋಡಲ್ಲ, ಅಂತಿರ್ತಾಳೆ. ಒಂಥರ ಆ್ಯಟಿಟ್ಯೂಡು, ಒಂಥರ ಈಗೋ ಮಗ. ನನಗೆ ಈಗೋ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಈ ಹುಡುಗಿರೇ ಹಂಗ ಮಗ, ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು. ಒಂದು ಸರಿ ಗಾಡಿ ಸ್ಟಾರ್ಟ್ ಆಯ್ತು ಅನ್ಕೋ, ಆಮೇಲೆ ನಿಲ್ಲಕ್ಕಾಗಲ್ಲ. ನೀನ್ ಪೆಟ್ರೋಲ್ ಹಾಕಕ್ಕಾಗದೆ ಹಂಗೆ ನಿಲ್ಬೇಕು. ವೇದಾಂತಿ ಹೇಳಿದನು. ಮುಜಪ್ಪ ಕುಡಿಬೇಡ, ನನ್ನ ಮ್ಯಾಟ್ರ್ ಬಿಡೋ. ನಿಮ್ಮಪ್ಪ ನಿನಗೊಂದು ಹುಡುಗಿ ನೋಡಿದ ತಾನೆ? ಆ ಹುಡುಗಿನ ನಿನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದಾನ, ಅಥವಾ ನಿಂಗೆ ಯಾಕೆ ಮದುವೆ ಅಂತ ನಿಮ್ಮಪ್ಪನೇ ಮದುವೆ ಆಗ್ತೀನಿ ಅಂತ ಅನ್ನ? ಅಯ್ಯೋ, ಆ ಕತೆ ಯಾಕೆ ಕೇಳ್ತೀಯ ಗುರು? ಅವಳಿ 3 ತಿಂಗಳು. ತೆಂಡೂಲ್ಕರ್ ಹೆಂಡ್ತಿನೂ ಅವ್ರಿಗಿಂತ ದೊಡ್ಡವ್ರು ಕಣೋ. 3 months ತಾನೆ, ಆಗೋ ಪರವಾಗಿಲ್ಲ. 3 ತಿಂಗಳು ಅಂದ್ರೆ ಅದಲ್ಲ ಕಣೋ, ಮದುವೆ ಆದ್ಮೇಲೆ ಆಗತ್ತಲ್ಲ 3 ತಿಂಗಳು. ಅದು ವೆರಿ ಸ್ಯಾಡ್ ಸ್ಟೋರಿ. ಆಯ್ತು ಹೋಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಬಟ್ ನಾನು ನನ್ನ ಹೆಂಡ್ತಿಗೆ ಹೇಳಿಲ್ಲ ಮಗ, ರೀಸೆಂಟ್ಲಿ ಮದುವೆ ಆಗಿರೋದಲ್ವಾ, ಶಿ ಮಸ್ಟ್ ಬಿ ವೇಟಿಂಗ್. ಸೊ ಹಂಗಾಗಿ ನಾನು ಮನೆಗೆ ಹೋಗ್ಬೇಕು, ಹೊರಡ್ಲಾ? ಗುರು, ಪಾರ್ಟಿ ನಿಂದಪ್ಪ, ಬಿಲ್ ಕೊಟ್ಟೋಗು. ಏಯ್, ನನ್ನ ಪಾರ್ಟಿ ಅಂತ ಹೇಳಿದ್ಮೇಲೆ ಬಿಲ್ ನಾನೇ ತಾನೇ ಕೊಡಬೇಕು. ಕೊಡ್ತೀನಿ ಇರೋ. ಓ ಸಾರಿ ಮಗ, ಬರೋ ಅರ್ಜೆಂಟಲ್ಲಿ ಮೊಬೈಲು,
ಆಮೇಲೆ ಪರ್ಸು ಎರಡು ಮನೇಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಒಂದು ಕೆಲಸ ಮಾಡು ಮಗ, ನೀನು ಪೇ ಮಾಡು, ಮಾರ್ನಿಂಗ್ ನನಗೆ ಫೋನ್ ಪೇ ಮಾಡ್ಬಿಡ್ತೀನಿ ಅಷ್ಟೇ, ಸಿಂಪಲ್ ಅಲ್ಲ. ನನ್ನ ದುಡ್ಡಲ್ಲಿ ನನಗೆ ಪಾರ್ಟಿ ಕೊಡ್ಸಕ್ಕೆ ಇವನೇ ಬೇಕಿಲ್ಲ. ಇವತ್ತೇನಾದರೂ ವರ್ಕೌಟ್ ಆದರೂ ಆಗ್ಬೋದು. ಪ್ರೊಟೆಕ್ಷನ್ ತಗೊಂಡೇ ಹೋಗೋಣ. ಸರ್ ಒಂದು ಪ್ಯಾಕ್ ಆಫ್ 3 ಕೊಡಿ ಸರ್. ಯಾವ ಪ್ಯಾಕ್ ಸರ್? ಮೆಡಿಕಲ್ ಶಾಪಲ್ಲಿ ಪ್ಯಾಕ್ ಆಫ್ 3 ಏನು ಸಿಗುತ್ತೆ ಸರ್? ಸರ್ ಹುಡುಗಿರೇ ಬಂದು ಡೈರೆಕ್ಟ್ ಆಗಿ ಕೇಳಿ ತಗೊಂಡು ಹೋಗ್ತಾರೆ, ನೀವೇನ್ ಸರ್? ಅದೇನು ಹುಡುಗಿರು ತೊಗೊಂಡು ಹೋಗ್ತಾರೋ ಅದೇ ಒಂದು ಪ್ಯಾಕ್ ಕೊಡಿ ಸರ್. ಯಾವ ಫ್ಲೇವರ್ ಸರ್? ಆರೆಂಜು, ಸ್ಟ್ರಾಬೆರಿ, ಬನಾನಾ, ಮಿಕ್ಸೆಡ್ ಫ್ರೂಟ್. ನಾನು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿಲ್ಲ ಸರ್, ಮೆಡಿಕಲ್ ಶಾಪಿಗೆ ಬಂದಿದ್ದೀನಿ. ಒಂದು ಪ್ಯಾಕ್ ಕೊಡಿ. 3 ರೂಪಾಯಿ. ನೀವು ಯಾಕೆ ಕವರಲ್ಲಿ ಕೊಡ್ತೀರಾ ಸರ್? ಓಪನ್ ಆಗೇ ಕೊಡಿ. ಹೆಣ್ಮಕ್ಳು ಹಾಕೋ ಸ್ಯಾನಿಟರಿ ಪ್ಯಾಡು, ಗಂಡು ಮಕ್ಳು ಯೂಸ್ ಮಾಡೋ ಕಾಂಡಮ್ನ ಕದ್ದು ಮುಚ್ಚಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿರೋ ಸಿಗರೇಟ್ನೇ ಜನ ಓಪನ್ ಆಗಿ ಮಾರ್ತಾ ಇದ್ದಾರೆ. ತಗೊಳ್ಳಿ, ಬರಲಾ? ಇವತ್ತು ಮನೆಯೊಳಗೆ ತಗೊಂಡೋಗೋಕ್ಕೆ ಆಗ್ತಾ ಇದೆ. ಮನೆಗೆ ಬಂದೆ, ಆದರೆ ಮನೆ ಬೀಗ ಇಲ್ಲಿಟ್ಟೆ. ಓಹ್, ನಾನೀಗ ಬ್ಯಾಚುಲರ್ ಅಲ್ಲ, ಮದುವೆ ಆಗಿದೆ. ಮನೇಲಿ ಹೆಂಡತಿ ಕಾಯ್ತಾ ಇದ್ದಾಳೆ. ಹಿಂಗೆ ಮಾತು ಶುರು ಮಾಡೋದು? ಮೊದಲೇ ಹುರ್ಕೊಂಡು ನನಗೋಸ್ಕರ ಕಾದು 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 ಕೋಪ ಮಾಡ್ಕೊಂಡಿರ್ತಾಳೆ. ಅದ್ರ ಪರವಾಗಿಲ್ಲ, ನಾವು ಸ್ವಲ್ಪ ಗತ್ತು ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಯಾವುದಾದ್ರೂ ಇಂಪಾರ್ಟೆಂಟ್ ಕಾಲ್ ಬಂದಿತ್ತಾ? ಹಾಂ, ನಿನ್ನ ಮೊಬೈಲಲ್ಲಿರೋ ಸಿಮ್ ಕಂಪ್ನಿಯಿಂದನೇ ಒಂದು ಮೆಸೇಜ್ ಬಂದಿಲ್ಲ, ಇನ್ನೇನಿಗೆ ಕಾಲ್ ಬರುತ್ತಾ? ಆಯ್ತು, ತುಂಬ ಹೊಟ್ಟೆ ಹಚ್ತಾ ಇದೆ, ಬಾ ಊಟ. ಅಡುಗೆ ಮಾಡಿಲ್ಲ. ಮತ್ತೇನು ತಿನ್ನಲಿ ನಾನು? ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿನ್ನು. ನಿಂಗೆ? ನಂದು ಊಟ ಆಯಿತು, ನೀನೇನಾದ್ರು ಬೇಕಾದ್ರೆ ಆರ್ಡ್ರ್ ಮಾಡ್ಕೊಂಡು ತಿನ್ಕೊ. ನಮ್ಮಪ್ಪ ಹೇಳ್ದ, ಮದುವೆ ಆಗಲಿ, ನಿನ್ನ ಲೈಫ್ ಹಂಗಿರುತ್ತೆ ಹಿಂಗಿರುತ್ತೆ, ನಿನ್ನ ಹೆಂಡತಿ ದಿನ ವೆರೈಟಿ ಅಡುಗೆ ಮಾಡ್ತಾಳೆ ಅಂತ. ಇವಳು ನೋಡಿದ್ರೆ ನಾನು ಕುಡ್ದಿರೋದೆಲ್ಲ ವಾಮಿಟ್ ಆಗೋ ರೇಂಜಲ್ಲಿ ಮಾತಾಡ್ಬಿಟ್ಟು ಹೋಯ್ತಾವೆ. ಕಟ್ಕೊಂಡಿರುವ ತಪ್ಪಿಗೆ ಅನುಭವಿಸಲೇಬೇಕು. ಗುಡ್ ನೈಟ್. ಅಮ್ಮ ಬೇರೆ ಇವತ್ತೇ ಫಸ್ಟ್ ನೈಟ್ಗೆ ಗುರೂಜಿ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಹೆಂಗೆ ಹೇಳಿ, ಇವ್ನು ನೋಡಿದ್ರೆ ಲೇಟಾಗಿ ಬರ್ತಾನೆ. ಅದು ಅಲ್ಲದೆ ಮದುವೆಯಾಗಿ 3 ದಿವಸಕ್ಕೆ ಇಷ್ಟೊಂದು ದಬಾಯಿಸ್ತಾನೆ. ಅಲ್ಲ, ನಮ್ಮಮ್ಮ ನನಗೆ ಹೇಳಿರೋ ಥರ ಅವನಿಗೂ ಅವರಪ್ಪ ಹೇಳಿರ್ತಾರೆ ತಾನೆ. ಓ, ನಾನೇ ಹೇಳ್ಬೇಕು ಅಂತ ಕಾಯ್ತಾ ಇರಬೇಕು. ಇವನಿಗೆ ಇಷ್ಟು ಇಗೋ ಇರಬೇಕಾದ್ರೆ ನನಗೆ ಮಿಸ್ಟರ್ ಬೇಡ, ತಪ್ಪಿದ್ದಾರೆ. ಅರೆ ಇವಳ ಇಷ್ಟು ಬೇಗ ಮಲಗ್ಬಿಟ್ಲಾ? ಈಗ ತಾನೇ ಮೊಬೈಲಲ್ಲಿ ಮಾತಾಡ್ತಿದ್ದೆ, ಸೌಂಡ್ ಕೇಳಿಸ್ಕೊಂಡಲ್ಲ ನಾನು.
ಇವಳೇನೋ ಬಗ್ಗತ್ರ ನಾನೇಮೋ ಮಾಡಬೇಕು. ರಾಧಾ, ಚಿನ್ನಮ್ಮ, ರಾಧಾ. ಏನ್ರಿ ಮಲ್ಗಿದೋಳನ್ನ ಎಬ್ಬಿಸ್ತೀರಾ? ನಮ್ಮ ಮದ್ವೆಲಿ ಅವ್ನು ಯಾರೋ ಒಬ್ಬ ಹುಡುಗ ಗಂಟೆಗೆ 20 ಸೆಲ್ಫಿ ತಗೋತಾ ಇದ್ನಲ್ಲ ಬಂದು ನಿನ್ನ ಹತ್ರ. ಯಾರೇ ಅವನು? ಹಾ, ಅದನ್ನ ಕೇಳಕ್ ಎಬ್ಸಿದ್ರಾ? ಅದನ್ನ ಕೇಳಕ್ಕೆ ಅಂತ ಅಲ್ಲ, ವಿಷಯ ಬೇರೆ ಇದೆ. ಆದ್ರೆ ಅವನು ನಿಮ್ಮ ಅಣ್ಣನೋ ತಮ್ಮನೋ ದೂರದ ಸಂಬಂಧಿನೋ ಯಾರೋ ಆಗಿರ್ಬೋದಲ್ವಾ, ಅದಕ್ಕೆ ಕೇಳಿದ್ನಪ್ಪ. ಅದ್ರಲ್ಲೂ ಅವ್ನು ನಿನ್ನನ್ನು ಕಳಿಸ್ಕೊಡ್ಬೇಕಾದ್ರೆ ಕಣ್ಣೀರು ಇಟ್ಟ. ನನಗೂ ಅನ್ನಿಸ್ತು, ನನಗೂ ಒಬ್ಬ ಅಕ್ಕನೋ ತಂಗಿನೋ ಇರಬೇಕು ಅಂತ. ಅದೆಲ್ಲ ಯಾಕೆ ನಿಮಗೀಗ? ಅಯ್ಯೋ ನಿನ್ನ, ನನಗೊಂದು ಮಕ್ಳು ಹುಟ್ಟಿದ್ರೆ ಅವನ ಹೆಸರು ಇಡೋಣ ಅಂತ ಕೇಳಿದ್ನಪ್ಪ. ಅದಾ ನನ್ನ ಹಳೆ ಲವರ್. ಏಯ್, ಏನೋ ಹಿಂಗಂತೀಯ? ಯಾವನ ಲವರು? ಅವನು ಲವ್ ಮಾಡ್ತಿರೋ ಹುಡುಗಿ ಯಾರನ್ನಾದ್ರೂ ಮದುವೆ ಆದರೆ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿ ಬಿಸಾಕ್ತಾನೆ, ಮೆಮೊರೀಸಲ್ಲಿ ಇರಬಾರ್ದು ಅಂತ. ಇವ್ನು ನೋಡಿದ್ರೆ ಗಂಟೆಗೆ 20 ಸೆಲ್ಫಿ ತಗೋತಾ ಇದ್ದ. ಲವ್ವರ್ ಅಂತೆ, ಲವ್ವರ್. ಯಾರೇವನು? ರೀ, ಅದನ್ನ ಹೋಗಿ ಅವನ ಹತ್ರ ಕೇಳ್ಬೇಕು, ನನ್ನ ಹತ್ರ ಯಾಕೆ ಕೇಳ್ತೀರಾ? ಇನ್ನೂ ಏನಾದ್ರು ಡೌಟ್ ಇದೆಯಾ? ನನಗೆ ನಿದ್ದೆ ಬರ್ತದೆ. ಹೇಳಕ್ ವಿಷಯ ಇದೆ. ಅದು ಏನ್ರಿ ಅದು ಅನ್ಕೊಂಡು ಏನ್ರಿ ಹೋಗ್ತಿದ್ದೀರಾ? ನಿಂಗೆ ಗೊತ್ತಾಗ್ತಿರೋ ಏನ್ ತೋರಿಸ್ತೀರಾ? ಓಯ್, ಯಾವನವನು? ನಮ್ಮ ನಾಯಿ ಕೈಲಿ ಕಾಂಡಮ್ ಕೊಟ್ಟಿರೋನು. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.